ಇಂದಿನಿಂದ ಬಜೆಟ್ ಪೂರ್ವಭಾವಿ ಸಭೆಯನ್ನ ಮಾಡಲಾಗುತ್ತೆ. ನಾಯಕತ್ವ ಬದಲಾವಣೆ ಜಟಾಪಟಿ ಬೆನ್ನಲ್ಲೇ ಬಜೆಟ್ ತಯಾರಿ ನಡೀತಾ ಇರುವಂತದ್ದು. ಜಂಟಿ ಅಧಿವೇಶನ ಮುಕ್ತಾಯ ಆಗ್ತಾ ಇದೆ, ಅದರ ಮರುದಿನವೇ ಬಜೆಟ್ ಪೂರ್ವಭಾವಿ ಸಭೆ ನಡೀತಾ ಇದೆ. ಇಂದಿನಿಂದ ಬಜೆಟ್ ಪೂರ್ವಭಾವಿ ಸಭೆ, ನಾಯಕತ್ವ ಬದಲಾವಣೆ ಗೊಂದಲ ಜಟಾಪಟಿ ನಡೀತಾ ಇದೆ. ಈ ಒಂದು ಸಂದರ್ಭದಲ್ಲಿ ಇದೀಗ ಬಜೆಟ್ ತಯಾರಿ ಕೂಡ ಆಗ್ತಾ ಇರುವಂತದ್ದು. ಜಂಟಿ ಅಧಿವೇಶನ ಮುಕ್ತಾಯ ಆಗ್ತಾ ಇದೆ, ಅದರ ಮರುದಿನವೇ ಬಜೆಟ್ ಪೂರ್ವಭಾವಿ ಸಭೆ. ರೇಸ್ ಕೋರ್ಸ್ ರಸ್ತೆಯ ಶಕ್ತಿ ಭವನದಲ್ಲಿ ಬಜೆಟ್ ಪೂರ್ವಭಾವಿ ಸಭೆಯನ್ನ ನಡೆಸಲಾಗುತ್ತೆ. ಮೊದಲ ದಿನ 10 ಇಲಾಖೆಗಳ ಪೂರ್ವಭಾವಿ ಸಭೆ. ಬಜೆಟ್ ಪೂರ್ವಭಾವಿ ಸಭೆಗೆ ಅಗತ್ಯ ತಯಾರಿಯೊಂದಿಗೆ ಆಗಮಿಸುವುದಕ್ಕೆ ಇದೀಗ ಸಿಎಂ ಸಿದ್ದರಾಮಯ್ಯ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಪ್ರತಿ ಇಲಾಖೆಯಿಂದ 5 ಅಧಿಕಾರಿಗಳು ಮೀರದಂತೆ ಸಭೆಗೆ ಹಾಜರಾಗಬೇಕು ಸೂಚನೆಯನ್ನ ಕೊಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಇಂದಿನಿಂದ ಬಜೆಟ್ ಪೂರ್ವಭಾವಿ ಸಭೆ ನಡೀತಾ ಇರುವಂತದ್ದು. ನಾಯಕತ್ವ ಬದಲಾವಣೆಗಳು ಗೊಂದಲಗಳು ಹೆಚ್ಚಾಗಿತ್ತು ರಾಜ್ಯ ರಾಜಕೀಯದಲ್ಲಿ. ಈ ಕುರಿತಾಗಿ ಹೇಳಿಕೆಗಳು ಯಾರಾಗ್ತಾರೆ ಸಿಎಂ ಅನ್ನುವಂತ ಹಲವು ಹೇಳಿಕೆಗಳ ನಡುವೆ ಇದೀಗ ಬಜೆಟ್ ತಯಾರಿ ನಡೀತಾ ಇರುವಂತದ್ದು. ಪೂರ್ವಭಾವಿ ಸಭೆಯನ್ನ ಮಾಡಲಾಗುತ್ತೆ. ಇಂದಿನಿಂದ ಜಂಟಿ ಅಧಿವೇಶನ ಮುಕ್ತಾಯ ಆದ ಮರುದಿನವೇ ಬಜೆಟ್ ಪೂರ್ವಭಾವಿ ಸಭೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ರೇಸ್ ಕೋರ್ಸ್ ರಸ್ತೆಯ ಶಕ್ತಿ ಭವನದಲ್ಲಿ ಪೂರ್ವಭಾವಿ ಸಭೆಯನ್ನ ಹಮ್ಮಿಕೊಳ್ಳಲಾಗಿದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಇಂದಿನಿಂದ ಬಜೆಟ್ ಪೂರ್ವಭಾವಿ ಸಭೆ ನಡೀತಾ ಇದೆ. ಮೊದಲ ದಿನ 10 ಇಲಾಖೆಗಳನ್ನ ಸಿಎಂ ಸಿದ್ದರಾಮಯ್ಯ ಕರೆದಿದ್ದಾರೆ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಸುಕನ್ಯಾ, 17ನೇ ಬಜೆಟ್ ಮಂಡನೆ ಮಾಡ್ಲಿಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇರೋ ಸಿಎಂ ಸಿದ್ದರಾಮಯ್ಯವರು ಇವತ್ತು ಬಜೆಟ್ ನ ಪೂರ್ವಭಾವಿ ಸಭೆಯನ್ನು ಕೂಡ ಒಂದು ಆಯೋಜನೆ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಬಾರಿಯ ಬಜೆಟ್ ವಿಶೇಷವಾಗಿ ಮಂಡಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಸಕಲ ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ಳಾಗ್ತಾ ಇದೆ. ಯಾಕಂತಂದ್ರೆ ಗ್ಯಾರಂಟಿಗಳ ಹೊರತಾಗಿ ಒಂದು ವಿಶೇಷವಾಗಿರ್ತಕ್ಕಂತಹ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಹಲವು ವಿಚಾರಗಳನ್ನ ತೆಗೆದುಕೊಂಡು ಈ ಬಜೆಟ್ ನಲ್ಲಿ ಉಲ್ಲೇಖ ಮಾಡ್ಬೇಕನ್ನುವಂಥದ್ದು ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಲೆಕ್ಕಾಚಾರ. ಹಾಗಾಗಿ ಇಂದಿನಿಂದ ಬಜೆಟ್ ನ ಪೂರ್ವಭಾವಿ ಸಭೆಯನ್ನು ಕೂಡ ಸಿಎಂ ಸಿದ್ದರಾಮಯ್ಯ ನಡೆಸಲಿದ್ದಾರೆ. ಪ್ರಮುಖವಾಗಿ ಇವತ್ತು ಮೊದಲಿಗೆ ಮಧ್ಯಾಹ್ನ 12 ಗಂಟೆಗೆ ಪ್ರವಾಸೋದ್ಯಮ ಇಲಾಖೆ, ಮತ್ತೆ 12:30ಕ್ಕೆ ತೋಟಗಾರಿಕೆ ಇಲಾಖೆ, ಅದಾದ ಬಳಿಕ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಕಾರ್ಮಿಕ ಇಲಾಖೆ, ಒಳಾಡಳಿತ ಇಲಾಖೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮತ್ತೆ ಹಿಂದುಳಿದ ವರ್ಗಗಳ ಕಲ್ಯಾಣ ಮತ್ತೆ ಉನ್ನತ ಶಿಕ್ಷಣ ಇಲಾಖೆ, ಈ ಇಷ್ಟು ಇಲಾಖೆಗಳು ಇವತ್ತು ಪೂರ್ವಭಾವಿ ಸಭೆಯನ್ನು ಕೂಡ ಆಯೋಜನೆ ಮಾಡಿಕೊಂಡಿದ್ದಾರೆ. ಅಂದ್ರೆ ಈ ಒಂದು ಇಲಾಖೆಗಳಲ್ಲಿ ಕಳೆದ ಬಾರಿ ಕೊಟ್ಟಿರ್ತಕ್ಕಂಥ ಬಜೆಟ್ ನ ಅನುದಾನದಲ್ಲಿ ಎಷ್ಟೆಲ್ಲ ಒಂದು ವೆಚ್ಚ ಮಾಡಿದ್ದಾರೆ, ಎಷ್ಟು ಆ ಬಜೆಟ್ ನ ಉಪಯೋಗಿಸಿಕೊಂಡಿದ್ದಾರೆ, ಯೋಜನೆಗಳು ಘೋಷಣೆ ಮಾಡಿದಂತ ರೀತಿಯಲ್ಲಿ ಅವುಗಳನ್ನ ಯಾವ ರೀತಿ ಅನುಷ್ಠಾನ ಮಾಡಿದ್ದಾರೆ, ಯಾವ ರೀತಿ ಕೊಟ್ಟಿರ್ತಕ್ಕಂಥ ಅನುದಾನಗಳನ್ನ ಉಪಯೋಗ ಮಾಡ್ಕೊಂಡಿದ್ದಾರೆ, ಸದ್ಬಳಕೆ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ಇವತ್ತಿನ ಒಂದು ಸಭೆಯಲ್ಲಿ ಕೂಡ ಚರ್ಚೆ ನಡೆಸಲಿದ್ದಾರೆ. ಮತ್ತೆ ಪ್ರಮುಖವಾಗಿ ಆ ಒಂದು ಇಲಾಖೆಗಳಲ್ಲಿ ಮುಂದೆ ಯಾವ ರೀತಿಯಾಗಿ ಮುಂದೆ ಯಾವ್ಯಾವೆಲ್ಲ ಇನ್ನೂ ಅನುದಾನಗಳನ್ನ ಕೊಡಬೇಕು, ಯಾವ್ಯಾವ ಮಹತ್ವ ಯೋಜನೆಗಳನ್ನ ಅದರಲ್ಲಿ ಇಲಾಖೆಗಳಿಗೆ ಬೇಡಿಕೆ ಇದೆ, ಅದನ್ನೆಲ್ಲವನ್ನು ಕೂಡ ಆಯಾ ಇಲಾಖಾ ಹಿರಿಯ ಅಧಿಕಾರಿಗಳಿಂದ ಸಿಎಂ ಸಿದ್ದರಾಮಯ್ಯ ಮಾಹಿತಿ ಪಡೆದುಕೊಂಡಿದ್ದಾರೆ. ಮತ್ತೆ ಇನ್ನು ಈ ಒಂದು ಬಜೆಟ್ ನಲ್ಲಿ ಈಗ ಮಂಡನೆ ಮಾಡ್ತಕ್ಕಂಥ ಬಜೆಟ್ ನಲ್ಲಿ ಯಾವ ರೀತಿಯಾಗಿ ಈ ಒಂದು ಇಲಾಖೆ ಸಂಬಂಧಪಟ್ಟಂತ ಯೋಜನೆಗಳನ್ನ ಆಯೋಜನೆ ಮಾಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಸಭೆಯನ್ನು ಕೂಡ ನಡೆಸಲಿದ್ದಾರೆ. ಸುಕನ್ಯಾ, ಬಸವರಾಜ್, ಇನ್ನೊಂದ್ ಕಡೆನಲ್ಲಿ ಕೇಂದ್ರ ಬಜೆಟ್ ಕೂಡ ಆಗಿತ್ತು ಇತ್ತೀಚೆಗಷ್ಟೇ. ಹಾಗಾಗಿ ಕರ್ನಾಟಕಕ್ಕೆ ನಿರೀಕ್ಷೆಗೆ ತಕ್ಕಂತ ಬಜೆಟ್ ಘೋಷಣೆ ಆಗಿರ್ಲಿಲ್ಲ. ಈಗ ಕರ್ನಾಟಕ ಬಜೆಟ್ ಘೋಷಣೆ ಮಾಡೋದಕ್ಕೆ ಸಿಎಂ ಸಿದ್ದರಾಮಯ್ಯ ಮುಂದಾಗಿರುವಂತದ್ದು. ಯಾವೆಲ್ಲ ನಿರೀಕ್ಷೆಗಳಿದ್ದಾವೆ? ಸುಕನ್ಯಾ, ಒಂದ್ ಕಡೆ ಈಗ ಕೇಂದ್ರದ ಬಜೆಟ್ ನಲ್ಲಿ ರಾಜ್ಯಕ್ಕೂ ಕೂಡ ಕೆಲವೊಂದಿಷ್ಟು ನೀರಾವರಿ ಯೋಜನೆಗಳಲ್ಲಾಗಿರ್ಬೋದು, ಮತ್ತೆ ಈ ಒಂದು ಏನು ಕಿತ್ತೂರು ಕರ್ನಾಟಕ ಭಾಗದಲ್ಲಿ ರೈಲ್ವೆ ಯೋಜನೆಗಳಾಗಿರ್ಬೋದು, ಕೆಲವೊಂದಿಷ್ಟು ಕಡೆಗಳಲ್ಲಿ ಒಂದು ನಿರಾಶಾದಾಯಕವಾಗಿರ್ತಕ್ಕಂಥ ಬಜೆಟ್ ಅನ್ನುವಂಥದ್ದು ಕೂಡ ರಾಜ್ಯ ಸರ್ಕಾರದ ಹಲವು ಸಚಿವರು ಕೂಡ ಅದನ್ನ ಅಭಿಪ್ರಾಯನ ವ್ಯಕ್ತಪಡಿಸಿದ್ರು. ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಅದೇ ರೀತಿಯಾಗಿ ಕೂಡ ಅಭಿಪ್ರಾಯನ ವ್ಯಕ್ತಪಡಿಸಿದ್ರು. ಹಾಗಾಗಿ ಈಗ ಅವರು ಮಂಡನೆ ಮಾಡ್ತಕ್ಕಂಥ ಬಜೆಟ್ ನಲ್ಲಿ ಎಲ್ಲಾ ವರ್ಗದವರಿಗೂ ಕೂಡ ಒಂದು ಸರಿಯಾಗಿರ್ತಕ್ಕಂಥ ಯೋಜನೆಯನ್ನ ರೂಪಿಸ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಈಗ
ಸಿಎಂ ಸಿದ್ದರಾಮಯ್ಯ ಮುಂದಾಗ್ತಾ ಇದ್ದಾರೆ. ಒಂದ್ ಕಡೆ SCP TSP ಹಣವನ್ನ ಹೆಚ್ಚಾಗಿ ಗ್ಯಾರಂಟಿಗಳಿಂದಲೂ ಕೂಡ ಅದರಲ್ಲಿ ತೆಗೆದುಕೊಂಡಿದ್ದಾರೆ ಅನ್ನುವಂತ ಆರೋಪ ಕೂಡ ಇರ್ತಕ್ಕಂಥದ್ದು. ಹಾಗಾಗಿ ಈ ಬಾರಿ SCP TSP ಹಣವನ್ನ ಕೂಡ ಹೆಚ್ಚಿಗೆ ಅವರಿಗೆ ಆ ಒಂದು ಸಮುದಾಯಗಳು SC ಮತ್ತು ST ಸಮುದಾಯಗಳು ಹೆಚ್ಚಿನದಾಗಿ ಬಜೆಟ್ ನಲ್ಲಿ ಹಣವನ್ನ ಕೊಡಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಕೂಡ ಇದ್ದಾರೆ. ಮತ್ತೆ ಅನೇಕ ನಿಗಮಗಳಿಗೆ ಕೂಡ ಕಡಿಮೆ ಅನುದಾನ ಕೊಟ್ಟಿದ್ದಾರೆ ಎನ್ನುವಂತ ಆರೋಪ ಕೂಡ ಇದೆ. ಅದನ್ನು ಕೂಡ ಸರಿಪಡಿಸುವಂತಹ ಪ್ರಯತ್ನವನ್ನ ಮಾಡುವಂತದ್ದು ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಲೆಕ್ಕಾಚಾರ ಇದೆ. ಅದರ ಜೊತೆಗೆ ಅನೇಕ ನೀರಾವರಿ ಯೋಜನೆಗಳಿಗೆ ಕೂಡ ಕೆಲವೊಂದಿಷ್ಟು ಹಣವನ್ನ ಮೀಸಲಿಡಬೇಕು ಅನ್ನುವಂಥದ್ದು. ಮತ್ತೆ ಶಾಸಕರಿಗೆ ಕೂಡ ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹುದೊಡ್ಡ ಚರ್ಚೆ ಕೂಡ ಆಗ್ತಾ ಇದೆ. ಹಾಗಾಗಿ ಶಾಸಕರಿಗೆ ಕೂಡ ಈ ಬಜೆಟ್ ನಲ್ಲಿ ಹೆಚ್ಚಿನ ಅನುದಾನ ಮೀಸಲಿಡಬೇಕು, ಆಯಾ ಕ್ಷೇತ್ರಗಳಿಗೆ ಒಂದು ದೊಡ್ಡ ದೊಡ್ಡ ಕಾಮಗಾರಿಗಳು ಕೂಡ ಹಣವನ್ನ ಮೀಸಲಿಡಬೇಕು ಅನ್ನುವಂಥದ್ದು ಕೂಡ, ಮತ್ತೆ ಶಿಕ್ಷಣ ಆಗಿರ್ಬೋದು, ಮತ್ತೆ ಆರೋಗ್ಯ ಆಗಿರ್ಬೋದು, ಈ ಒಂದು ಕ್ಷೇತ್ರಗಳು ಕೂಡ ಹೆಚ್ಚಿನ ಒತ್ತು ಕೊಡಬೇಕು ಈ ಬಾರಿ ಬಜೆಟ್ ನಲ್ಲಿ ಅನ್ನುವಂತ ಲೆಕ್ಕಾಚಾರದ ಕೂಡ ಸಿಎಂ ಸಿದ್ದರಾಮಯ್ಯ ಇರುವಂತದ್ದು. ಸುಕನ್ಯಾ. ಓಕೆ, ಧನ್ಯವಾದಗಳು ಬಸವರಾಜ್ ಹುಗಾರ್ ಹೆಚ್ಚಿನ ಮಾಹಿತಿಗಾಗಿ.